ಬೆಂಗಳೂರಿನಲ್ಲಿ ಮೊಹಮ್ಮದ್ ಹಾರಿಸ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಶ್ರೀಕಿ ಜೊತೆಗೆ ಏನು ನಂಟು ಹೊಂದಿದ ಆರೋಪದ ಮೇಲೆ ಮೊಹಮ್ಮದ್ ನಲ್ಪಾಡ್ ಅವರ ತಂದೆ ಮನೆ ಏನಿದೆ ಮತ್ತು ಅವರು ನಮ್ಮ ಮೊಹಮ್ಮದ್ ನಲ್ಪಾಡ್ ಅವರ ಮನೆ ಮೇಲೂ ಸಹ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಶ್ರೀಕಿ ಏನು ಹಾಕಿರಿದ್ದಾನೆ ಆತನ ಜೊತೆಗೆ ಏನು ಮೊಹಮ್ಮದ್ ನಲ್ಪಾಡ್ ಅವರು ಒಂದು ನಂಟನ್ನು ಹೊಂದಿದ್ರು, ಬಿಸ್ನೆಸ್ ವ್ಯವಹಾರ ಸಂಬಂಧ ನಂಟನ್ನು ಹೊಂದಿದ್ರು. ಜೊತೆಗೇನೆಂದರೆ ಆ ಶ್ರೀಕಿಗೆ ಏನೊಂದು ಕೆಲವೊಂದಷ್ಟು ಹೋಟೆಲ್ಗಳಲ್ಲಿ ಏನು ವಾಸ್ತವ ಹೂಡಕ್ಕೆ ಏನು ನಲ್ಪಾಡ್ ಅವರು ಒಂದು ಸಹಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಆರೋಪನೂ ಸಹ ಕೇಳಿ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ 2021ರಲ್ಲಿ ಏನು ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಆನಂತರ CCB ಇಂದನೂ ಸಹ ಮೊದಲನೇದಾಗಿ ಏನೋ ಒಂದು ಬೆಂಗಳೂರಿನ ಪೊಲೀಸರು ಒಂದು ಶ್ರೀಕಿಯನ್ನು ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಏನಂದ್ರೆ CID ಅಧಿಕಾರಿಗಳು ಸಹ ಈ ಸಂಬಂಧ ಒಂದು ತನಿಖೆಯನ್ನು ಸಹ ಮಾಡಿದ್ರು. ಜೊತೆಗೇನೆಂದರೆ ಏನು ಇಲ್ಲಿ CID ಅಧಿಕಾರಿಗಳು ಶ್ರೀಕಿಯನ್ನು ಬಂಧಿಸಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಸಹ ಹೊರ ಬಂದಿತ್ತು. ಅಂದರೆ ಇವರ ಏನು ಶ್ರೀಕಿ ಜೊತೆಗೆ ಏನು ಮೊಹಮ್ಮದ್ ಹಾರಿಸ್ ನಲ್ಪಾಡ್ ಅವರು ಸಹ ಒಂದಷ್ಟು ಏನು ಮಾಹಿತಿಯನ್ನು ಹೊಂದಿದ್ರು. ಜೊತೆಗೆ ಅವರು ವ್ಯವಹಾರಗಳಲ್ಲಿ ಹ್ಯಾಕರ್ ಆಗಿ ಸಂಬಂಧಪಟ್ಟಂತೆ ಏನು ಕೆಲವೊಂದಷ್ಟು ಆ್ಯಕ್ಗಳನ್ನು ಶ್ರೀಕಿ ಅವರು ಮಾಡ್ತಾ ಇದ್ರು. ಸೊ ಅದರಲ್ಲಿ ಏನು ನಲ್ಪಾಡ್ ಅವರ ಪಾತ್ರವನ್ನು ಕಂಡು ಬಂದಿತ್ತು. ಮತ್ತೆ ಅಂದರೆ ಅದಕ್ಕೆ ಸಹ ಹೋಟೆಲ್ಗಳಲ್ಲಿ ಇದ್ಕೊಂಡು ಇದ್ದ ಶ್ರೀಕಿ ಅವರು ಕೆಲವೊಂದಷ್ಟು ಏನೋ ಒಂದು ಹ್ಯಾಕ್ಗಳನ್ನು ಮಾಡ್ತಾ ಇದ್ರು, ಸರ್ಕಾರಿ ಏನು ವೆಬ್ಸೈಟ್ಗಳನ್ನು ಹ್ಯಾಕನ್ನು ಮಾಡ್ತಾ ಇದ್ರು. ಜೊತೆಗೇನೆಂದರೆ ಅದ್ರ ಜೊತೆಗೇನೆಂದರೆ ಕೆಲವೊಂದಷ್ಟು ಖಾಸಗಿ ಕಂಪ್ನಿಗಳ ವೆಬ್ಸೈಟ್ಗಳನ್ನು ಸಹ ಹ್ಯಾಕನ್ನು ಮಾಡ್ತಾ ಇದ್ರು. ಅವ್ರ ಜೊತೆಗೆ ಸದ್ಯಕ್ಕೆ ಏನು ಇಡಿ ಅಧಿಕಾರಿಗಳು ಅವರ ಮನೆ ಏನಿದೆ ಆ ಮನೆಯ ಬಳಿ ಸಂಪೂರ್ಣವಾಗಿ CRPF ಭದ್ರತಾ ಪಡೆಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಒಂದು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೇನೆಂದರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಈ ರೀತಿಯ ಒಂದು ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಬೆಳಗ್ಗೆ 5 ಗಂಟೆಗೆ ದೆಹಲಿಯಿಂದ ಬಂದಂಥ ಅಧಿಕಾರಿಗಳು ಏನು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ದಾಳಿ ಮಾಡಿ ಏನು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮನೆಯ ಬಳಿ ಸಹ ಯಾರನ್ನು ಬಿಡ್ತಾ ಇಲ್ಲ, ಮನೆಯ ಒಳಗೆ ಯಾರನ್ನು ಸಹ ಬಿಡ್ತಾ ಇಲ್ಲ. ಜೊತೆಗೆ ಏನಂದ್ರೆ ಕೇವಲ ಮನೆಯಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ಒಂದು ಆಕ್ಸೆಸ್ ಅನ್ನು ಕೊಟ್ಟಿರುವಂಥ, ಅದು ಬಿಟ್ಟು ಯಾರಿಗೂ ಸಹ ಸದ್ಯಕ್ಕೆ ಏನಂದ್ರೆ ಇಡಿ ಅಧಿಕಾರಿಗಳು ಯಾರು ಸಹ ಅವ್ರನ್ನ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದ್ರೆ ಅವರ ಸಂಬಂಧಿಕರು ಯಾರು ಸಹ ಬಂದರೂ ಸಹ ಯಾರನ್ನು ಬಿಡದೆ CRPF ಅಧಿಕಾರಿಗಳು ಇಲ್ಲಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.